ರಾಜ್ಯದಲ್ಲಿನ ನೊಂದವರಿಗೆ, ಅಸಹಾಯಕರಿಗೆ ನೆರವಾಗುವಂತಹ ಕೆಲಸವನ್ನ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮ ಮಾಡ್ತಾನೆ ಇದೆ. ನಮ್ಮ ಕಾರ್ಯಕ್ರಮ ಈಗ ಮತ್ತೊಂದು ಬಡ ವಿದ್ಯಾರ್ಥಿನಿಯ ಸಹಾಯವಾಗುವ ಮೂಲಕ ಆಕೆಯ ಬಾಳಿಗೆ ಬೆಳಕಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬಿಳಿಬಾಳ ಗ್ರಾಮದ ನಿವಾಸಿಗಳಾದ ಬಸಯ್ಯ ಮತ್ತು ಶೈಲಾ ದಂಪತಿಯ 3 ಹೆಣ್ಮಕ್ಳ ಪೈಕಿ ಮೊದಲ ಮಗಳು ಪ್ರಿಯಾಳ ಉನ್ನತ ಶಿಕ್ಷಣಕ್ಕೆ ಎದುರಾಗಿದ್ದ ಆರ್ಥಿಕ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿತ್ತು. ಪ್ರಿಯಾ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರಿ ಕೋಟಾದ ಅಡಿಯಲ್ಲಿ ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದಾರೆ. ಬಸಯ್ಯನವರದ್ದು ಬಡತನದ ಕುಟುಂಬ ಆಗಿದ್ದ ಹಿನ್ನೆಲೆಯಲ್ಲಿ ಮಗಳಿಗೆ ಸರ್ಕಾರಿ ಫೀಸ್ ಕಟ್ಟೋಕೆ ಆಗದ ಸ್ಥಿತಿಯಲ್ಲಿದ್ದರು. ಒಂದು ಬೆಳಕು ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಜನರಿಗೆ ಬೆಳಕು ಸಿಗುವಂತಾಗಲಿ ಅಂತಂದೇಳಿ ನನ್ನ ಒಂದು ಪ್ರಾರ್ಥನೆ ಮಾಡ್ತೇನೆ. ರಂಗನಾಥ್ ಸಾಹೇಬರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ. ಇನ್ನೂ ಸಹಾಯ ಸಿಗುವಂತಾಗಲಿ ಈ ಕಾರ್ಯಕ್ರಮ. ಆಮೇಲೆ ಪಬ್ಲಿಕ್ ಟಿವಿಗೂ ಇನ್ನೂ ಒಳ್ಳೆಯದಾಗಲಿ. ರಂಗನಾಥ್ ಸರ್ಗೆ ನಿಮಗೂ ಕೂಡ ಮತ್ತು ದಾನಿಗಳಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಬೆಳಗು ಕಾರ್ಯಕ್ರಮಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರುತ್ತೇನೆ. ನನ್ನ ಮುಂದಿನ ಶಿಕ್ಷಣಕ್ಕಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ. ನನಗೆ ಆ ಲ್ಯಾಪ್ಟಾಪ್ ತುಂಬ ಯೂಸ್ ಆಗುತ್ತೆ ಅಂತ ಗೊತ್ತಿದೆ. ಅದನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮುಂದೆ ಒಳ್ಳೆಯದು ರೀತಿಯಲ್ಲಿ ಇರ್ತೀನಿ ಅಂತ ಅವ್ರಿಗೆ ತುಂಬ ಚಿರಋಣಿಯಾಗಿರ್ತೀನಿ ಅಂತ ಅಷ್ಟೇ ಹೇಳ್ತಾನೆ. ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದು ತಿಳಿತಾ ಇಲ್ಲ ಸರ್. ಇನ್ನು ಮುಂದೆ ಏನಾದರೂ ಪ್ರಾಬ್ಲಮ್ ಇದ್ರೂ ನಮಗೂ ಹೇಳು, ನಾವು ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲರೂ ಫ್ರೆಂಡ್ಸ್ ಆಯ್ತು, ಟೀಚರ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್.